ದೇವರು ಇಸ್ರಾಯೇಲ್ ಜನಾಂಗವನ್ನು ಐಗುಪ್ತ ಗುಲಾಮತನದಿಂದ ಬಿಡಿಸಿ ವಾಗ್ದಾನದ ದೇಶದಲ್ಲಿ ನೆಲೆಗೊಳಿಸಿದನು. ಆದರೆ ಅವರು ಏನು ಮಾಡಿದರು? ದೇವರಿಗೆ ಬೆನ್ನು ಹಾಕಿದರು. ಆತ್ಮೀಯ ಸ್ನೇಹಿತರೆ, ನೀವೆಲ್ಲರೂ ಹೇಗಿದ್ದೀರಿ? ಸಂತೋಷವಾಗಿದ್ದೀರಾ? ದೇವರಿಗೆ ಮಹಿಮೆ ಆಗಲಿ. ದೇವರು ಐಗುಪ್ತದಿಂದ ತಂದ ಒಂದು ದ್ರಾಕ್ಷಾಲತೆ ಯಾವುದು? ಅದನ್ನು ಆತನು ಎಲ್ಲಿ ನೆಟ್ಟನು? ಆ ದ್ರಾಕ್ಷಾಲತೆ ಏನು ಮಾಡಿತು? ದೇವದೂತರ ಆಹಾರವನ್ನು ಯಾರು ಭುಜಿಸಿದರು? ಎಲ್ಲವನ್ನು ದೇವರ ವಾಕ್ಯದ ಮೂಲಕ ತಿಳಿದುಕೊಳ್ಳೋಣ. ಆತ್ಮಿಕ ಜೀವಿತದಲ್ಲಿ ಬಲ ಹೊಂದೋಣ. ಬನ್ನಿರಿ, ಇಂದಿನ ಅಧ್ಯಯನವನ್ನು ಈಗ ನಾವು ಪ್ರಾರಂಭಿಸೋಣ. ಪ್ರಭುವಿನ ಮುಖ ಪ್ರಸನ್ನತೆ ಜೀವ, ಆತನ ದಯೆ ಮುಂಗಾರು ಮುಗಿಲು. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಅಧ್ಯಯನದಲ್ಲಿ ಮುಂದೆ ಸಾಗುವ ಹಾಗೆ 78ನೇ ಕೀರ್ತನೆಯನ್ನು ಅಧ್ಯಯನ ಮಾಡೋಣ. ಇದರ ಮುಖ್ಯ ಪ್ರಸ್ತಾಪ ಮೋಶೆಯಿಂದ ದಾವೀದನವರೆಗಿನ ಇಸ್ರಾಯೇಲ್ಯರ ಚರಿತ್ರೆ ಎಂಬುದಾಗಿದೆ. ಪ್ರಿಯರೇ, ಇದು ಆಸಾಫನ ಕೀರ್ತನೆಯಾಗಿದೆ. ಬೋಧನಾತ್ಮಕವಾದದ್ದು. ಐಗುಪ್ತದಿಂದ ದಾವೀದನವರೆಗಿನ ಇಸ್ರಾಯೇಲ್ ಚರಿತ್ರೆಯನ್ನು ಒಳಗೊಂಡಿದೆ. ಇಸ್ರಾಯೇಲ್ಯರ ಸೋಲು ಹಾಗೂ ದೇವರ ನಂಬಿಗಸ್ತಿಕೆಗಳನ್ನು ಕಾಣುತ್ತೇವೆ. ಇದು ಅದ್ಭುತವಾದ ಕೀರ್ತನೆಯಾಗಿದ್ದು, ದೇವರು ಪ್ರಾರ್ಥನೆ ಕೇಳಿ ಉತ್ತರಿಸಬೇಕೆಂಬ ಕರೆಯಿದೆ. ಪ್ರಿಯರೇ, ಮೊದಲಾಗಿ ದೇವರು ತನ್ನ ಜನರಿಗೆ ಕೊಡುವ ಕರೆಯಾಗಿದೆ. ತನ್ನ ಮಾತು ಕೇಳಬೇಕೆಂದು ದೇವರು ಅವರಿಗೆ ಹೇಳುತ್ತಾನೆ. ಕೀರ್ತನೆ 78 1ನೇ ವಚನ ಹೀಗೆ ಹೇಳುತ್ತದೆ: ನನ್ನ ಜನರೇ, ನನ್ನ ಉಪದೇಶಕ್ಕೆ ಕಿವಿಗೊಡಿರಿ, ನನ್ನ ನುಡಿಗಳನ್ನು ಲಾಲಿಸಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದು ದೀರ್ಘವಾದ ಕೀರ್ತನೆ. ಪ್ರಾಮುಖ್ಯವಾದ ಭಾಗಗಳನ್ನು ಮಾತ್ರ ನಾವು ನೋಡೋಣ. ಆದರೆ ಈ ಕೀರ್ತನೆಯನ್ನು ನೀವು ಪೂರ್ತಿಯಾಗಿ ಓದಿಕೊಳ್ಳಬೇಕೆಂದು ವಿನಂತಿಸುತ್ತೇನೆ. ಅದು ನಿಮ್ಮ ಹೃದಯಕ್ಕೆ ಆಶೀರ್ವಾದ ತರುತ್ತದೆ. ಕೀರ್ತನೆ 78 9 ಮತ್ತು 10ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಎಫ್ರಾಯಿಂ ಕುಲದವರು ಧನುಧಾರಿಗಳಾಗಿ ಹೋಗಿ ಯುದ್ಧ ಸಮಯದಲ್ಲಿ ಬೆಂಗೊಟ್ಟು ಓಡಿಹೋದರು. ಅವರು ದೇವರ ನಿಬಂಧನೆಯನ್ನು ಪಾಲಿಸದೆ ಆತನ ಧರ್ಮಶಾಸ್ತ್ರವನ್ನು ಅನುಸರಿಸಲೊಲ್ಲದೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಎಫ್ರಾಯಿಮರು ಯುದ್ಧಕ್ಕೆ ಹೋಗದೆ ಹಿಂದೆ ನಿಂತ ಸಂದರ್ಭದ ಕುರಿತಾಗಿ ಇಲ್ಲಿ ಹೇಳಲಾಗಿದೆ. ದೇವರು ಅದನ್ನು ಗಮನಿಸಿದನು. ವಿಶಾಲ ದೃಷ್ಟಿಯಲ್ಲಿ ಎಫ್ರಾಯಿಂ ಎಂಬುದು ಸಮಸ್ತ ಇಸ್ರಾಯೇಲ್ಯರ ಹಾಗೂ ಎಲ್ಲ ದೇವಜನರ ನಡತೆಗೆ ಸೂಚಕವಾಗಿದೆ. ಆಗ ಅದು ಇಸ್ರಾಯೇಲು, ಈಗ ಸಭೆಯಾಗಿದೆ. ಆದರೆ ದೇವರ ನಂಬಿಗಸ್ತಿಕೆ ಬದಲಾಗಲಿಲ್ಲ. ಕೀರ್ತನೆ 78 17 ಮತ್ತು 19ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆದರೂ ಅವರು ನಿರ್ಜಲ ಪ್ರದೇಶದಲ್ಲಿ ಪರಾತ್ಮರನಿಗೆ ಪದೇ ಪದೇ ಅವಿಧೇಯರಾಗಿ ಇನ್ನೂ ಹೆಚ್ಚು ಪಾಪ ಮಾಡುತ್ತಾ ಬಂದರು. ಅವರು ಇಷ್ಟ ಭೋಜನವನ್ನು ಕೇಳಿಕೊಳ್ಳುವಲ್ಲಿ ಸಂಶಯಾತ್ಮಕರಾಗಿ ದೇವರನ್ನು ಪರೀಕ್ಷಿಸಿದರು. ಅವರು ಆತನಿಗೆ ವಿರೋಧವಾಗಿ ಅಂದದೇನೆಂದರೆ, ದೇವರು ಅರಣ್ಯದಲ್ಲಿ ಊಟಕ್ಕೆ ಬಡಿಸಬಲ್ಲನೋ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದರ ಅರ್ಥ ಸ್ಪಷ್ಟವಾಗುವಂತೆ ಸ್ವಲ್ಪ ಬೇರೆಯಾಗಿ ಭಾಷಾಂತರಿಸುತ್ತೇನೆ. ಅವರು ಅರಣ್ಯದಲ್ಲಿ ಮಹೋನ್ನತ ದೇವರನ್ನು ಸಿಟ್ಟಿಗೆಬ್ಬಿಸಿ ಪಾಪ ಮಾಡಿದರು. ತಮ್ಮ ಆಶೆಗನುಸಾರ ಆಹಾರವನ್ನು ಕೇಳಿ ಪರೀಕ್ಷಿಸಿದರು. ದೇವರಿಗೆ ವಿರೋಧವಾಗಿ ಮಾತನಾಡಿ, ಈ ಅರಣ್ಯದಲ್ಲಿ ದೇವರು ಊಟ ಕೊಡಬಲ್ಲನೋ ಎಂದು ಕೇಳುವವರಾದರು. ಕರ್ತನಲ್ಲಿ ಪ್ರಿಯರೇ, ಈ ದಿನಗಳಲ್ಲಿಯೂ ವಿಶ್ವಾಸಿಗಳಲ್ಲಿ ನಾವು ಕಾಣುವ ಅಪನಂಬಿಕೆಯ ಗುರುತು ಇದಾಗಿದೆ. ದೇವಜನರಲ್ಲಿನ ಪ್ರಾಯೋಗಿಕ ನಾಸ್ತಿಕತೆಯಾಗಿದೆ. ದೇವರು ಏನು ಹೇಳುತ್ತಾನೆ ನೋಡಿರಿ. ಕೀರ್ತನೆ 78 25ನೇ ವಚನ ಹೀಗೆ ಹೇಳುತ್ತದೆ: ಅವರಲ್ಲಿ ಪ್ರತಿಯೊಬ್ಬನು ದೇವದೂತರ ಆಹಾರವನ್ನು ಭುಜಿಸಿದನು, ಆತನು ಅವರಿಗೆ ತೃಪ್ತಿ ಭೋಜನವನ್ನು ಕೊಟ್ಟನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವದೂತರ ಆಹಾರ ಅಂದರೆ ಬಲಶಾಲಿಗಳ ಆಹಾರವೆಂಬ ಅರ್ಥ ಬರುತ್ತದೆ. ಮನುಷ್ಯನು ಬಲಶಾಲಿಗಳ ಆಹಾರ ತಿಂದನು. ದೇವರು ಅವರಿಗೆ ತೃಪ್ತಿಯಾಗುವಷ್ಟು ಆಹಾರವನ್ನು ಒದಗಿಸಿದನು. ಈ ಬೋಧನಾ ಕೀರ್ತನೆ ದಾವೀದನನ್ನು ನೆನಪಿಸಿಕೊಳ್ಳುವುದರಲ್ಲಿ ಮುಗಿಯುತ್ತದೆ. ಕೀರ್ತನೆ 78 70ನೇ ವಚನದಿಂದ 72ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಇದಲ್ಲದೆ ಆತನು ತನ್ನ ಸೇವಕನಾದ ದಾವೀದನನ್ನು ಆರಿಸಿ ಕುರಿ ಹಟ್ಟಿನಿಂದ ತೆಗೆದುಕೊಂಡು
ಮರಿ ಕುರಿಗಳನ್ನು ರಕ್ಷಿಸುವ ಕೆಲಸದಿಂದ ಬಿಡಿಸಿ ಅವನನ್ನು ತನ್ನ ಪ್ರಜೆಗಳಾದ ಯಾಕೋಬ್ಯರನ್ನು, ಅಂದರೆ ತನ್ನ ಸ್ವಾಸ್ಥ್ಯವಾಗಿರುವ ಇಸ್ರಾಯೇಲ್ಯರನ್ನು ಸಾಕುವುದಕ್ಕೆ ನೇಮಿಸಿದನು. ಇವನು ಅವರನ್ನು ಯಥಾರ್ಥ ಹೃದಯದಿಂದ ಸಾಕಿ ತನ್ನ ಹಸ್ತ ಕೌಶಲ್ಯದಿಂದ ನಡೆಸಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದಾವೀದನು ತನ್ನ ಸ್ವಾಮಿಯ ಹಾಗೂ ಆತನ ಮಗನ ಸಂಜ್ಞಾರೂಪವಾಗಿದ್ದಾನೆ. ದೇವರು ಅವರಿಗೆ ನಂಬಿಗಸ್ತನಾಗಿದ್ದನು, ಆತನು ನಮಗೂ ನಂಬಿಗಸ್ತನಾಗಿರುತ್ತಾನೆ. ದೇವರಿಗೆ ಮಹಿಮೆಯಾಗಲಿ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು 79ನೇ ಕೀರ್ತನೆಯನ್ನು ಅಧ್ಯಯನ ಮಾಡೋಣ. ಅದರ ಮುಖ್ಯ ಪ್ರಸ್ತಾಪ ಮಹಾಸಂಕಟ ಕಾಲದಲ್ಲಿ ಇಸ್ರಾಯೇಲ್ಯರ ಭವಿಷ್ಯ ಎಂಬುದಾಗಿದೆ. ಈ ಕೀರ್ತನೆ ಒಂದು ಪ್ರಾರ್ಥನೆಯಾಗಿದೆ. ನಾನು ನೀವು ಮಾಡತಕ್ಕ ಪ್ರಾರ್ಥನೆಯಲ್ಲ. ದೇವಜನರಾದ ಇಸ್ರಾಯೇಲ್ಯರು ಅವರಿಗೆ ಬರತಕ್ಕ ಭಯಂಕರ ದಿನವಾದ ಮಹಾಸಂಕಟ ಕಾಲದಲ್ಲಿ ಮಾಡಬೇಕಾದ ಪ್ರಾರ್ಥನೆಯಾಗಿದೆ. ಇದು ಆಸಾಫನ ಇನ್ನೊಂದು ಕೀರ್ತನೆಯಾಗಿದೆ. ಅವನೇ ಇದನ್ನು ಬರೆದು ಕ್ರಮಪಡಿಸಿರಲೂಬಹುದು. ಅವನು ದಾವೀದನ ಸಮಕಾಲೀನಾಗಿದ್ದು ದಾವೀದನ ಸಹಾಯಕನಾಗಿದ್ದಿರಲೂಬಹುದು. ಕೀರ್ತನೆ 79 1ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ದೇವರೇ, ಮ್ಲೇಚ್ಛರು ನಿನ್ನ ಸ್ವಾಸ್ಥ್ಯವನ್ನು ಹೊಕ್ಕು ನಿನ್ನ ಪರಿಶುದ್ಧಾಲಯವನ್ನು ಹೊಲೆ ಮಾಡಿದರು, ಯೆರೂಸಲೇಮ್ ಪಟ್ಟಣವನ್ನು ಹಾಳು ದಿಬ್ಬಗಳಾಗಿ ಮಾಡಿಬಿಟ್ಟರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಕೀರ್ತನೆ ಬರೆಯಲ್ಪಟ್ಟ ಸಮಯದಲ್ಲಿ ಪ್ರವಾದನ ರೂಪವಾಗಿದ್ದರೂ ಅದು ನೆಬೂಕದ್ನೆಚ್ಚರನ ಹಾಗೂ ನಂತರದ ಬ್ಯಾಬಿಲೋನ್ಯರ ಮುತ್ತಿಗೆಯ ಸ್ಪಷ್ಟ ಚಿತ್ರಣವನ್ನು ಕೊಡುತ್ತದೆ. ಮಕ್ಕಾಬಿಯರ ಕಾಲದಲ್ಲಿ ಕೂಡ ಇಂತಹ ಸಂಕಟ ಒದಗಿ ಬಂತು. ಈ ಪ್ರವಾದನೆಯ ಅಂತಿಮ ನೆರವೇರಿಕೆಯು ಮಹಾಸಂಕಟ ಕಾಲದಲ್ಲಾಗುತ್ತದೆ. ಮುಂದಕ್ಕೆ ನೋಡೋಣ. ಕೀರ್ತನೆ 79 2ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ: ಅವರು ನಿನ್ನ ಸೇವಕರ ಹೆಣಗಳನ್ನು ಆಕಾಶದ ಪಕ್ಷಿಗಳಿಗೆ ಆಹಾರ ಮಾಡಿದರು, ನಿನ್ನ ಭಕ್ತರ ದೇಹ ಮಾಂಸವನ್ನು ಕಾಡು ಮೃಗಗಳಿಗೆ ಹಾಕಿದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಭಯಾನಕವಾದ ಘಟನೆಗಳು ಇಸ್ರಾಯೇಲ್ಯರಿಗೆ ಸ್ವೀಕರಿಸಲು ಕಷ್ಟವಾದದ್ದಾಗಿತ್ತು. ದೇವರು ಅವರ ಮೇಲೆ ಈ ಸಂಗತಿಗಳು ಬರುವಂತೆ ಯಾಕೆ ಮಾಡಿದನು? ದೇವಜನರಿಗೆ ಇದಾವುದೂ ಸಂಭವಿಸಲಾರದೆಂದು ಸುಳ್ಳು ಪ್ರವಾದಿಗಳು ಹೇಳುತ್ತಲೇ ಬಂದರು. ಬರತಕ್ಕ ದೇವರ ದಂಡನೆಯ ಕುರಿತಾಗಿ ಪ್ರವಾದಿಯಾದ ನಂಬಿಗಸ್ತ ಯೆರೆಮೀಯನು ಅವರಿಗೆ ಎಚ್ಚರಿಕೆ ನೀಡುತ್ತಲೇ ಇದ್ದರೂ ಅವನನ್ನು ಮೋಸಗಾರನೆಂದು ಜರೆದರು. ದೇವರು ತಮ್ಮನ್ನು ಯಾಕೆ ಕಾಯಲಿಲ್ಲವೆಂದು ಇಸ್ರಾಯೇಲ್ಯರಿಗೆ ಅರ್ಥವಾಗಲಿಲ್ಲ. ಈ ದಿನಗಳಲ್ಲಿಯೂ ಅನೇಕರಿಗೆ ಇದೊಂದು ಪ್ರಶ್ನೆಯಾಗಿರುತ್ತದೆ. ಕರ್ತನಲ್ಲಿ ಪ್ರಿಯರೇ, ದೇವರು ತನ್ನ ಜನರನ್ನು ಹಿಂದೆಯೂ ಶಿಕ್ಷಿಸಿದ್ದನು, ಈಗಲೂ ಶಿಕ್ಷಿಸುತ್ತಾನೆ. ಸಭೆಯ ಮೇಲೂ ಮಹಾದಂಡನೆ ಬಂದಿದೆ ಎಂದು ನಾನು ನಂಬುತ್ತೇನೆ. ಅದು ಹೆಚ್ಚುತ್ತಲೇ ಹೋಗುತ್ತದೆ. ಜಗತ್ತಿನ ರಾಷ್ಟ್ರಗಳ ಮೇಲೆಯೂ ದೇವರ ದಂಡನೆ ಬರುತ್ತಿದೆ. ಅವರ ಕೂಗನ್ನು ಕೇಳಿರಿ. ಕೀರ್ತನೆ 79 5ನೇ ವಚನ ಹೀಗೆ ಹೇಳುತ್ತದೆ: ಯೆಹೋವನೇ, ಇನ್ನೆಷ್ಟರವರೆಗೆ ಕೋಪವುಳ್ಳವನಾಗಿರುವಿ? ನಿನ್ನ ರೋಷಾಗ್ನಿಯು ಸದಾಕಾಲವೂ ಉರಿಯುತ್ತಲೇ ಇರಬೇಕೋ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯಹೂದ್ಯರು ಮೊರೆಯಿಡುತ್ತಾರೆ, ಕರ್ತನೆ ನಮ್ಮ ಮೇಲೆ ದಯೆ ಇಡುವುದಿಲ್ಲವೋ? ದೇವರಿಗೆ ಕ್ಷಮಾಪಣೆಗಾಗಿ ಕೂಗಿಕೊಳ್ಳುತ್ತಾರೆ. ಕೀರ್ತನೆ 79 8ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಪೂರ್ವಿಕರ ಅಪರಾಧಗಳನ್ನು ನಮ್ಮ ಹಾನಿಗಾಗಿ ನೆನೆಸಿಕೊಳ್ಳಬೇಡ. ಬೇಗನೆ ನಿನ್ನ ಕನಿಕರವು ನಮ್ಮನ್ನು ಎದುರುಗೊಳ್ಳಲಿ. ಬಹುವಾಗಿ ಕುಗ್ಗಿ ಹೋಗಿದ್ದೇವೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಹಿಂದಿನ ಅಪರಾಧಗಳನ್ನು ನೆನಪು ಮಾಡಿಕೊಳ್ಳಬೇಡ ಎಂದು ಅವರು ಕೇಳಿಕೊಳ್ಳುತ್ತಾರೆ. ಆದರೆ ಆ ಪಾಪಗಳನ್ನು ಸುಮ್ಮನೆ ಅಳಿಸಿ ಹಾಕಿ ಹೇಗೆ ಆತನು ಮರೆತಾನು? ಕ್ರಿಸ್ತನ ಮರಣದ ಮೂಲಕ ಮಾತ್ರವೇ ಕ್ರಿಸ್ತನನ್ನು ಅವರು ತಿರಸ್ಕರಿಸಿದರೆ, ಅವರು ಯಹೂದ್ಯರಾಗಲಿ ಅನ್ಯರಾಗಲಿ, ಐಶ್ವರ್ಯವಂತರಾಗಲಿ ಬಡವರಾಗಲಿ, ಗುಲಾಮರಾಗಲಿ ಸ್ವತಂತ್ರರಾಗಲಿ, ಗಂಡಸಾಗಲಿ ಹೆಂಗಸಾಗಲಿ, ಯಾರೇ ಆದರೂ ಅವರಿಗೆ ದಂಡನೆ ಇದ್ದೇ ಇರುತ್ತದೆ. ಆತನಿಂದ ಒಂದೋ ಬಿಡುಗಡೆ ಇಲ್ಲವೇ ದಂಡನೆ ಹೊಂದಲೇಬೇಕಾಗಿದೆ. ಎರಡೇ ದಾರಿಗಳಿವೆ. ಪ್ರಿಯರೇ, ಈ ಸಂಕಟದಲ್ಲಿರುವವರ ಕೂಗನ್ನು ಕೇಳಿರಿ. ಕೀರ್ತನೆ 79 9ನೇ ವಚನ ಹೀಗೆ ಹೇಳುತ್ತದೆ: ನಮ್ಮನ್ನು ರಕ್ಷಿಸುವ ದೇವರೇ, ನಿನ್ನ ನಾಮದ ಘನತೆಗೋಸ್ಕರ ಸಹಾಯ ಮಾಡು. ನಿನ್ನ ಹೆಸರಿಗೆ ತಕ್ಕಂತೆ ರಕ್ಷಿಸಿ ನಮ್ಮ ಪಾಪಗಳನ್ನು ಅಳಿಸಿಬಿಡು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ತಮ್ಮ ಮಧ್ಯದಲ್ಲಿದ್ದಾನೆ, ತಮ್ಮನ್ನು ರಕ್ಷಿಸುತ್ತಾನೆಂದು ಇಸ್ರಾಯೇಲ್ಯರು ಕೊಚ್ಚಿಕೊಳ್ಳುತ್ತಿದ್ದರು. ದೇವರು ಈಗ ಅವರನ್ನು ರಕ್ಷಿಸಲಿಲ್ಲ. ಅವರು ಅಪಹಾಸ್ಯಕ್ಕೆ ಗುರಿಯಾದರು. ಅನ್ಯಜನರು ಅವರನ್ನು ಗೇಲಿ ಮಾಡುತ್ತಿದ್ದರು. ಪ್ರಿಯರೇ,
ಈ ಕೀರ್ತನೆ ಕೃತಜ್ಞತಾ ಧ್ವನಿಯೊಡನೆ ಕೊನೆಗೊಳ್ಳುತ್ತದೆ. ಕೀರ್ತನೆ 79:13 ಹೀಗೆ ಹೇಳುತ್ತದೆ: ನಿನ್ನ ಪ್ರಜೆಯೂ ನೀನು ಪಾಲಿಸುವ ಮಂದಿಯೂ ಆಗಿರುವ ನಾವಾದರೋ ಸದಾ ನಿನ್ನನ್ನು ಸ್ತುತಿಸುವವರಾಗಿ ಮುಂದಣ ಸಂತಾನದವರೆಲ್ಲರಿಗೂ ನಿನ್ನ ಮಹತ್ತನ್ನು ವರ್ಣಿಸುತ್ತಾ ಹೋಗುವೆವು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಬರಲಿರುವ ಆ ರಾಜ್ಯದಲ್ಲಿ ಅವರ ಕಣ್ಣೀರು ದುಃಖಗಳು ಇಲ್ಲದೆ ಹೋಗುವವು. ವಂಶ ಪಾರಂಪರ್ಯವಾಗಿ ಸ್ತುತಿ ಸ್ತೋತ್ರಗಳುಂಟಾಗುವವು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮುಂದಕ್ಕೆ ನಾವು 80ನೇ ಕೀರ್ತನೆಯನ್ನು ಅಧ್ಯಯನ ಮಾಡೋಣ. ಇದರ ಮುಖ್ಯ ಪ್ರಸ್ತಾಪ ಇಸ್ರಾಯೇಲಿನ ಕುರುಬನಿಗೆ ಪ್ರಾರ್ಥನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಕೀರ್ತನೆಗಳ ಸರಣಿಯಲ್ಲಿ ಒಂದು ಕ್ರಮಾನುಗತವಾದ ಪ್ರವಾದನಾ ವಿಚಾರಗಳ ಮುಂದುವರಿಕೆ ಇದೆ. ಮೂಲ ಭಾಷಾಂತರದಲ್ಲಿ ಅಶೂರ್ಯ ಎಂಬ ಬರಹವಿದೆ. ಇದರಿಂದಾಗಿ ಕೆಲವು ವಿಮರ್ಶಕರು ಇದನ್ನು ಬಹಳ ಕಾಲದ ನಂತರದ ರಚನೆ ಎಂದು ಹೇಳಿದ್ದಾರೆ. ಆದರೆ ಇದು ಖಂಡಿತವಾಗಿಯೂ ಆಸಾಫನ ಕೀರ್ತನೆಯಾದ್ದರಿಂದ ಮತ್ತು ಅವನು ದಾವೀದನ ಸಮಕಾಲೀನನಾದ್ದರಿಂದ ಇದು ದಾವೀದನ ಆಳ್ವಿಕೆಯ ಕಾಲದಲ್ಲಿ ಬರೆಯಲ್ಪಟ್ಟದ್ದೆಂಬುದು ಖಂಡಿತವಾದದ್ದು. ಶೋಷಾನೀಮ್ ಎದೂತೆಂಬ ರಾಗ ಎಂದು ಬರೆದಿದೆ. ಅದರ ಅರ್ಥ ತಾವರೆ ಹೂ ಎಂದು. ಹಿಂದೆಯೂ ಒಂದು ತಾವರೆಯ ಹೆಸರಿನ ಕೀರ್ತನೆಯು ಮೆಸ್ಸಿಯನಾದ ಕರ್ತನಾದ ಯೇಸು ಕ್ರಿಸ್ತನ ಕುರಿತಾದದೆಂದು ನಾವು ನೋಡಿದೆವು. ಇಸ್ರಾಯೇಲ್ಯರ ಕುರುಬನು ತಮ್ಮನ್ನು ನಡೆಸಬೇಕೆಂಬ ಬೇಡಿಕೆ ಇಲ್ಲಿದೆ. ಕೀರ್ತನೆ 80:1 ಹೀಗೆ ಹೇಳುತ್ತದೆ: ಇಸ್ರಾಯೇಲ್ಯರನ್ನು ಕಾಯುವ ಕುರುಬನೇ ಕಿವಿಗೊಡು, ಯೋಸೇಫನ ವಂಶದವರನ್ನು ಕುರಿ ಹಿಂಡಿನಂತೆ ಕರೆತಂದವನೇ, ಕೆರೂಬಿಯರ ಮಧ್ಯದಲ್ಲಿ ಆಸೀನನಾಗಿರುವಾತನೇ ಪ್ರಕಾಶಿಸು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಸ್ರಾಯೇಲ್ಯರ ಕುರುಬನೆಂದರೆ ಕರ್ತನಾದ ಯೇಸು ಕ್ರಿಸ್ತನೇ. ಮೊದಲೂ ಕೂಡ ನಾವು ಕುರುಬ ಹಾಗೂ ಕುರಿಗಳ ಪ್ರಸ್ತಾಪವನ್ನು ನೋಡಿದ್ದೇವೆ. ಯೋಸೇಫನ ವಂಶದವರನ್ನು ಕುರಿ ಹಿಂಡಿನಂತೆ ಕರೆತಂದವನೇ ಎಂಬುದಾಗಿ ನೋಡುವಾಗ, ಪ್ರಿಯರೇ, ಇದು ಇಸ್ರಾಯೇಲಿನ ಕುಲಗಳವರು ವಾಗ್ದಾತ ದೇಶವನ್ನು ವಶಮಾಡಿಕೊಳ್ಳಲು ಮಾಡಿದ ಪ್ರಯಾಣದ ಕುರಿತಾಗಿದೆ. ಇಸ್ರಾಯೇಲ್ಯರ ಕುರುಬನಾದ ಯೆಹೋವನು ಅವರ ನಾಯಕನಾಗಿದ್ದನು. ಯೆಹೋಶುವನು ಅವರ ಮಾನವ ನಾಯಕನಾಗಿದ್ದನು. ಆದರೆ ಸೈನ್ಯಗಳ ಒಡೆಯನ ಕೈ ಕೆಳಗೆ ಅವನು ಇದ್ದನು. ತನ್ನ ಜನರನ್ನು ಮಹಾಪರಿಶುದ್ಧ ಸ್ಥಳದಲ್ಲಿ ಸಂಧಿಸಿದ ದೇವರಿಗೆ ಕೀರ್ತನೆಗಾರನು ವಿನಂತಿಸಿಕೊಳ್ಳುತ್ತಿದ್ದಾನೆ. ಕೀರ್ತನೆ 80:2 ಹೀಗೆ ಹೇಳುತ್ತದೆ: ಎಫ್ರಾಯಿಮ್ ಬೆನ್ಯಾಮೀನ್ ಮನಸ್ಸೆ ಕುಲಗಳ ಮುಂದೆ ಹೋಗುವನಾಗಿ ನಿನ್ನ ಶೌರ್ಯವನ್ನು ತೋರ್ಪಡಿಸು, ಬಂದು ನಮಗೆ ಜಯಪ್ರದನಾಗು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಎಫ್ರಾಯಿಮ್ ಬೆನ್ಯಾಮೀನ್ ಮನಸ್ಸೆಯವರ ಪ್ರಸ್ತಾಪ ಯಾಕೆ ಬಂತು? ಇದರ ಉತ್ತರ ಅರಣ್ಯಕಾಂಡ ಪುಸ್ತಕ 2ನೇ ಅಧ್ಯಾಯ 17ನೇ 24ನೇ ಎಂದು ನಾನು ನೆನೆಸುತ್ತೇನೆ. ಸತ್ಯವೇದದ ಈ ಭಾಗವನ್ನು ಓದುವುದಾದರೆ, ಇಸ್ರಾಯೇಲ್ ಕುಲಗಳವರನ್ನು ಗುಡಾರದ ಸುತ್ತಲೂ ನೇಮಿಸುವಾಗ ಈ 3 ಕುಲಗಳವರು ಮಂಜೂಷದ ಹಿಂದಗಡೆಯಲ್ಲೇ ಇರಿಸಲ್ಪಟ್ಟರೆಂದು ನೋಡುತ್ತೇವೆ. ಈ ಮಂಜೂಷವು ಅರಣ್ಯ ಮಾರ್ಗದಲ್ಲಿ ಇಸ್ರಾಯೇಲ್ಯರನ್ನು ನಡೆಸಿತು. ಹಿಂದೆ ದೇವರು ಅವರನ್ನು ಒಮ್ಮೆ ನಡೆಸಿದಂತೆ ಈಗಲೂ ನಡೆಸಬೇಕೆಂದು ಕೇಳಿಕೊಳ್ಳುತ್ತಿದ್ದಾರೆ. ಮುಂದಕ್ಕೆ ನೋಡೋಣ. ಕೀರ್ತನೆ 80:3 ಅಲ್ಲಿ ಹೀಗೆ ಬರೆದದೆ: ದೇವರೇ, ನಮ್ಮನ್ನು ತಿರುಗಿ ಉನ್ನತ ಸ್ಥಿತಿಗೇರಿಸು, ಪ್ರಸನ್ನ ಮುಖದಿಂದ ನೋಡು, ಆಗ ಉದ್ಧಾರವಾಗುವೆವು ಎಂಬುದಾಗಿ. ಪ್ರಿಯರೇ, ಇದೇ ಮಾತು ಈ ಕೀರ್ತನೆಯಲ್ಲಿ 3 ಆವರ್ತಿ ಪುನರುಚ್ಚರಿಸಲ್ಪಟ್ಟಿದೆ. ವಚನ 3, 7 ಮತ್ತು 19 ಅದು ಹಾಡಿನ ಪಲ್ಲವಿಯಂತಿದೆ. ಕೀರ್ತನೆ 80:4 ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಸೇನಾಧೀಶ್ವರನಾದ ಯೆಹೋವ ದೇವರೇ, ನಿನಗೆ ಮೊರೆಯಿಡುವ ನಿನ್ನ ಪ್ರಜೆಗೆ ಇನ್ನೆಷ್ಟರವರೆಗೆ ಮುನಿದಿರುವಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದು ಒಂದು ದುಃಖದ ಕೂಗಾಗಿದೆ. ಈ ಕೀರ್ತನೆಯ ದುಃಖದ ಸನ್ನಿವೇಶ ಇದು 4-6 ಇದೆ. ದೇವರು ತನ್ನ ಜನರ ಪ್ರಾರ್ಥನೆಗೆ ಉತ್ತರ ಕೊಡಲಿಲ್ಲವಾದದ್ದರಿಂದ ದೇವರು ಸಿಟ್ಟುಗೊಂಡಿದ್ದಾನೆಂದು ಕೀರ್ತನೆಗಾರನು ಹೇಳುತ್ತಿದ್ದಾನೆ. ಕೀರ್ತನೆ 80:5 ಗಮನಿಸಿರಿ. ಅಲ್ಲಿ ಹೀಗೆ ಬರುತ್ತದೆ: ರೋದನವೇ ಅವರ ಅನ್ನವಾಗುವಂತೆಯೂ ಆಶ್ರುಧಾರೆಯೇ ಪಾನವಾಗುವಂತೆಯೂ ಮಾಡಿದಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರ ವಾಕ್ಯದ ಅತಿ ವಿಶೇಷವಾದ ವಚನದಲ್ಲಿ ಇದೊಂದಾಗಿದೆ. ದೇವರು ತನ್ನ ಜನರಿಗೆ ಪಾನವಾಗಿ ಅವರ ಕಣ್ಣೀರನ್ನೇ ಕೊಟ್ಟಿದ್ದಾನೆ, ರೋದನವನ್ನು ಆಹಾರವಾಗಿ ಕೊಟ್ಟಿದ್ದಾನೆ. ಇವು ಸಂಕಟದಿಂದಾದ ಕಣ್ಣೀರು. ಇಸ್ರಾಯೇಲ್ಯರು ಹಿಂಸೆಗೊಳಗಾದಂತೆ ಬೇರಾರೂ ಒಳಗಾಗಲಿಲ್ಲ, ಆದರೆ ಅದರಿಂದ ಬದುಕಿ ಬಂದರು.
ಬೇರೆ ಹೆಚ್ಚಿನ ಜನಾಂಗಗಳು ಇಸ್ರಾಯೇಲ್ಯರು ಅನುಭವಿಸಿದ ಸಂಕಟಗಳನ್ನು ಅನುಭವಿಸುತ್ತಿದ್ದರೆ ಈವರೆಗೆ ನಾಶವಾಗಿ ಭೂಮಿಯ ಮೇಲಿಂದಲೇ ಅಳಿಸಲ್ಪಡುತ್ತಿದ್ದರು. ಶತಮಾನಗಳಿಂದಲೂ ಇಸ್ರಾಯೇಲು ಕಣ್ಣೀರನ್ನೇ ಪಾನವಾಗಿ ಹೊಂದುತ್ತಾ ಇದೆ. ಯಾಕಂದರೆ ಅವರು ಕುರುಬನನ್ನು ತಿರಸ್ಕರಿಸಿದ್ದಾರೆ. ಯೇಸು ಈ ಲೋಕದಲ್ಲಿದ್ದಾಗ ಆತನು ಯೆರೂಸಲೇಮನ್ನು ದೃಷ್ಟಿಸಿ ಅದಕ್ಕೋಸ್ಕರ ಅತ್ತಿದ್ದನು. ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 41ನೇ ವಚನದಿಂದ 44ನೇ ವಚನದವರೆಗೆ ಹೀಗೆ ನೋಡುತ್ತೇವೆ. ಆತನು ಸಮೀಪಕ್ಕೆ ಬಂದಾಗ ಪಟ್ಟಣವನ್ನು ನೋಡಿ ಅದರ ವಿಷಯವಾಗಿ ಅತ್ತು, ನೀನಾದರೂ ಸಮಾಧಾನಕ್ಕೆ ಬೇಕಾದದನ್ನು ಇದೇ ದಿನದಲ್ಲಿ ತಿಳಿದುಕೊಂಡರೆ ಎಷ್ಟೋ ಒಳ್ಳೆಯದು. ಆದರೆ ಈಗ ಅದು ನಿನ್ನ ಕಣ್ಣಿಗೆ ಮರೆಯಾಗಿದೆ. ದೇವರು ನಿನಗೆ ದರ್ಶನ ಕೊಟ್ಟ ಸಮಯವನ್ನು ನೀನು ತಿಳುಕೊಳ್ಳಲಿಲ್ಲವಾದ್ದರಿಂದ ನಿನ್ನ ವೈರಿಗಳು ಒಡ್ಡು ಕಟ್ಟಿ ನಿನ್ನ ಸುತ್ತಲೂ ಮುತ್ತಿಗೆ ಹಾಕಿ ಎಲ್ಲ ಕಡೆಗಳಲ್ಲಿಯೂ ನಿನ್ನನ್ನು ಬಂದು ಮಾಡಿ ನಿನ್ನೊಳಗಿರುವ ನಿನ್ನ ಜನರ ನಿರ್ಮೂಲ ಮಾಡಿ ನಿನ್ನಲ್ಲಿ ಕಲ್ಲಿನ ಮೇಲೆ ಕಲ್ಲು ನಿಲ್ಲದಂತೆ ಮಾಡುವ ದಿವಸಗಳು ನಿನ್ನ ಮೇಲೆ ಬರುವವು ಅಂದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದು ಭಯಂಕರವಾದ ಸಮಾಚಾರ ಮತ್ತು ಇಸ್ರಾಯೇಲ್ಯರು ಯಾಕೆ ಕಣ್ಣೀರನ್ನು ಆಹಾರವಾಗಿ ಪಡೆದರು ಎಂಬುದಕ್ಕೆ ಉತ್ತರ ಕೊಡುತ್ತದೆ. ಆತನು ಕ್ರೂಜೆಯ ಕಡೆಗೆ ಸಾಗುತ್ತಿರುವಾಗ ಹಿಂದಿನಿಂದ ಹಿಂಬಾಲಿಸುತ್ತಿದ್ದ ಗುಂಪಿನಲ್ಲಿ ಸ್ತ್ರೀಯರು ಗೋಳಾಡುವುದನ್ನು ಕಂಡು ಅವರಿಗೆ, ಯೆರೂಸಲೇಮಿನ ಸ್ತ್ರೀಯರೇ, ನನಗೋಸ್ಕರ ಅಳಬೇಡಿರಿ, ನಿಮಗೋಸ್ಕರವೂ ನಿಮ್ಮ ಮಕ್ಕಳಿಗೋಸ್ಕರವೂ ಅಳಿರಿ ಎಂದು ಹೇಳಿದನು ಎಂಬುದಾಗಿ ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 28ನೇ ವಚನದಲ್ಲಿ ಓದುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಕೀರ್ತನೆ 87ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಸೇನಾಧೀಶ್ವರನಾದ ದೇವರೇ, ನಮ್ಮನ್ನು ತಿರುಗಿ ಉನ್ನತ ಸ್ಥಿತಿಗೇರಿಸು, ಪ್ರಸನ್ನ ಮುಖದಿಂದ ನೋಡು, ಆಗ ಉದ್ಧಾರವಾಗುವೆವು ಎಂಬುದಾಗಿ. ಪ್ರಿಯರೇ, ಪ್ರಸನ್ನ ಮುಖವೆಂದರೆ ಇಸ್ರಾಯೇಲಿನ ಮೆಸ್ಸಿಯನಾದ ಕರ್ತನಾದ ಯೇಸುವಿನ ಮುಖ. ಇನ್ನೊಂದು ವಿಶೇಷ ವಚನವನ್ನು ನೋಡುತ್ತೇವೆ. ಕೀರ್ತನೆ 88ನೇ ವಚನ ಹೀಗೆ ಹೇಳುತ್ತದೆ, ನೀನು ಐಗುಪ್ತ ದೇಶದಿಂದ ಒಂದು ದ್ರಾಕ್ಷಾಲತೆಯನ್ನು ತಂದು ಜನಾಂಗಗಳನ್ನು ಹೊರಗೆ ಹಾಕಿ ಅದನ್ನು ನೆಟ್ಟಿ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ಇಸ್ರಾಯೇಲ್ ಜನಾಂಗವನ್ನು ಐಗುಪ್ತದ ಗುಲಾಮತನದಿಂದ ಬಿಡಿಸಿ ತಂದನು. ಪ್ಯಾಲೆಸ್ತೇನಿನಿಂದ ಎಲ್ಲ ಅನ್ಯ ಜನಾಂಗಗಳನ್ನು ಹೊರಹಾಕಿ ಇಸ್ರಾಯೇಲನ್ನು ಅಲ್ಲಿ ಸ್ಥಾಪಿಸಿದನು. ಇಸ್ರಾಯೇಲು ದೇವರನ್ನು ಆರಾಧಿಸಲು ಒಂದು ದೇವಾಲಯವನ್ನು ಕಟ್ಟಿತು. ಅವರ ದೇವಾಲಯವು ನಾಶವಾಗುವುದೆಂದು, ಅವರು ದೇಶದಿಂದ ಹೊರಹಾಕಲ್ಪಡುವರೆಂದು ಅವರಿಗೆ ತಿಳಿಸಲ್ಪಟ್ಟಿತು. ಯಾಕಂದರೆ ದೇವರು ಅನ್ಯ ಜನಾಂಗಗಳನ್ನು ಹೊರಹಾಕಿದ ಉದ್ದೇಶಕ್ಕಾಗಿಯೇ. ಅವರು ದೇವರಿಗೆ ಬೆನ್ನು ಹಾಕಿದ್ದಕ್ಕೆ ಅನ್ಯ ಜನಾಂಗಗಳ ಜವಾಬ್ದಾರಿಗಿಂತ ಇಸ್ರಾಯೇಲ್ಯರಿಗೆ ಹೆಚ್ಚಿನ ಜವಾಬ್ದಾರಿ ಇತ್ತು. ಯಾಕೆಂದರೆ ಬೇರಾವ ಜನಾಂಗಕ್ಕೂ ಕೊಡಲ್ಪಡದ ವಿಶೇಷ ಸವಲತ್ತು ಅವರಿಗೆ ದೊರಕಿತ್ತು. ಅದು ದೇವರ ದೃಶ್ಯವಾದ ಪ್ರಸನ್ನತೆಯೇ. ಮುಂದಕ್ಕೆ ನೋಡೋಣ. ಕೀರ್ತನೆ 89ನೇ ವಚನವನ್ನು ಅಲ್ಲಿ ಹೀಗೆ ಬರೆದದೆ, ಅದಕ್ಕೋಸ್ಕರ ನೆಲವನ್ನು ಹಸನು ಮಾಡಿದ ಮೇಲೆ ಅದು ಬೇರು ಬಿಟ್ಟು ದೇಶದಲ್ಲೆಲ್ಲ ಹಬ್ಬಿಕೊಂಡಿತು ಎಂಬುದಾಗಿ. ಪ್ರಿಯರೇ, ದೇವರು ಐಗುಪ್ತದಿಂದ ತಂದು ನೆಟ್ಟ ಇಸ್ರಾಯೇಲಿನ ಕುರಿತಾಗಿ ಇದು ಹೇಳಲ್ಪಟ್ಟಿದೆ. ಕೀರ್ತನೆ 80, 10 ಮತ್ತು 11ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಅದರ ನೆರಳಿನಿಂದ ಗುಡ್ಡಗಳೆಲ್ಲ ಕವಿಯಲ್ಪಟ್ಟವು, ಅದರ ಕುಡಿಗಳು ದೇವದಾರು ವೃಕ್ಷಗಳ ಮೇಲೆ ಹಬ್ಬಿ ಅವುಗಳನ್ನು ಮುಚ್ಚಿಬಿಟ್ಟವು, ಅದರ ಕೊಂಬೆಗಳು ಸಮುದ್ರದವರೆಗೂ ಅದರ ರೆಂಬೆಗಳು ಮಹಾನದಿಯವರೆಗೂ ಹರಡಿಕೊಂಡವು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ಒಂದು ಪ್ರಶ್ನೆ ಹೇಳುತ್ತದೆ. ಅದೇನೆಂಬುದಾಗಿ ನೋಡೋಣ. ಕೀರ್ತನೆ 80, 12ನೇ ವಚನ ಹೀಗೆ ಹೇಳುತ್ತದೆ, ನೀನು ಅದರ ಬೇಲಿಯನ್ನೇಕೆ ಕಿತ್ತು ಹಾಕಿದಿ, ದಾರಿಗಾರರೆಲ್ಲರೂ ಅದನ್ನು ತರೆದು ಬಿಡುತ್ತಾರೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ತನ್ನ ದ್ರಾಕ್ಷಾಲತೆಯನ್ನು ನೆಟ್ಟು ಅನೇಕ ವರ್ಷಗಳವರೆಗೆ ಭೂಮಿಯ ಸುತ್ತಲೂ ಆತನು ಬೇಲಿಯನ್ನು ಹಾಕಿದ್ದನು. 600 ವರ್ಷಗಳವರೆಗೆ ಅವರು ದೇಶದಲ್ಲಿ ವಾಸವಾಗಿದ್ದರು. ಆ ಕಾಲದ ಯಾವ ದೊಡ್ಡ ದೇಶಗಳು ಇಸ್ರಾಯೇಲ್ಯರನ್ನು ನಾಶ ಮಾಡದಂತೆ ಕಾಪಾಡಿದನು. ಐಗುಪ್ತವು ಅವರ ಮೇಲೆ ಬಿದ್ದು ಜಯಗಳಿಸಿದರೂ ಅವರನ್ನು ನಾಶಪಡಿಸಲಿಲ್ಲ. ಸಿರಿಯ, ಹಿತ್ತಿಯ ದೇಶಗಳೂ ಹಾಗೆಯೇ ಆದವು. ಆದರೆ ದೇವರು ಬೇಲಿಯನ್ನು ತೆಗೆದುಹಾಕುವ ದಿನ ಬಂದಿತು. ಇಸ್ರಾಯೇಲಿನ ವೈರಿಗಳು ಒಳಬಂದರು. ಯಾಕೆಂದರೆ ಇಸ್ರಾಯೇಲು ತನ್ನ ಕುರುಬನನ್ನು ತಿರಸ್ಕರಿಸಿತು. ಕೀರ್ತನೆ 80, 17ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ನಿನ್ನ ಬಲಗೈ ಉದ್ಧರಿಸಿದ ಪುರುಷನು, ನೀನು ನಿನಗೋಸ್ಕರ ಸಾಕಿ ಬೆಳೆಸಿದ ನರಪುತ್ರನು,
ಆಗಿರುವವನನ್ನು ಹಸ್ತದಿಂದ ಹಿಡಿದಿರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರ ಬಲಗೈಯಲ್ಲಿ ಶಕ್ತಿ ಇದೆ. ದೇವರ ಬಲಗೈಯಲ್ಲಿ ಯಾರಿದ್ದಾರೆ? ಅದು ಇಸ್ರಾಯೇಲಿನ ಮೆಸ್ಸಿಯನೇ. ದಾವೀದನು ಹೇಳಿದ್ದಾನೆ, ಕೀರ್ತನೆ 110 1ನೇ ವಚನದಲ್ಲಿ. ಅಲ್ಲಿ ಹೀಗೆ ನೋಡುತ್ತೇವೆ, ಯೆಹೋವನು ನನ್ನ ಒಡೆಯನಿಗೆ, ನಾನು ನಿನ್ನ ವಿರೋಧಿಗಳನ್ನು ನಿನಗೆ ಪಾದಪೀಠವಾಗ ಮಾಡುವ ತನಕ ನನ್ನ ಬಲಗಡೆಯಲ್ಲಿ ಕೂತುಕೊಂಡಿರು ಎಂದು ಹೇಳಿದನು ಎಂಬುದಾಗಿ. ಪ್ರಿಯರೇ, ಯೇಸುವಿನ ಮೆಸ್ಸಿಯತ್ವವನ್ನು ಪ್ರಶ್ನಿಸಿದ ವಿರೋಧಿಗಳಿಗೆ ಯೇಸು ಇದೇ ಮಾತನ್ನು ನುಡಿದನು. ಹಾಗಾದರೆ ನಾನು ನಿನ್ನ ವಿರೋಧಿಗಳನ್ನು ನಿನ್ನ ಪಾದಗಳ ಕೆಳಗೆ ಹಾಕುವ ತನಕ ನನ್ನ ಬಲಗಡೆಯಲ್ಲಿ ಕೂತುಕೊಂಡಿರು ಎಂದು ಕರ್ತನು ನನ್ನ ಒಡೆಯನಿಗೆ ನುಡಿದನು ಎಂಬ ಮಾತಿನಲ್ಲಿ ದಾವೀದನು ಪವಿತ್ರಾತ್ಮ ಪ್ರೇರಿತನಾಗಿ ಆತನನ್ನು ಒಡೆಯನು ಅನ್ನುವುದು ಹೇಗೆ ಎಂಬುದಾಗಿ ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ 44ನೇ ವಚನದಲ್ಲಿ ಓದುತ್ತೇವೆ. ಕೀರ್ತನೆ 80 18ನೇ ವಚನ ಹೀಗೆ ಹೇಳುತ್ತದೆ, ಆಗ ನಾವು ನಿನ್ನಿಂದ ಅಗಲುವುದಿಲ್ಲ, ನಿನ್ನ ಹೆಸರನ್ನು ಹೇಳಿಕೊಂಡು ಆರಾಧಿಸುವಂತೆ ನಮ್ಮನ್ನು ಚೈತನ್ಯಗೊಳಿಸು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದರ ಉತ್ತಮವಾದ ಭಾಷಾಂತರ ಹೀಗಿದೆ, ನಾವು ನಿನ್ನಿಂದ ಹಿಂದೆ ಹೋಗದಂತೆ ನಮ್ಮನ್ನು ಪುನರುಜ್ಜೀವಗೊಳಿಸು, ನಾವು ನಿನ್ನ ಹೆಸರು ಹೇಳಿಕೊಳ್ಳುತ್ತೇವೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ಕೀರ್ತನೆ 80 19ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ, ಸೇನಾಧೀಶ್ವರನಾದ ಯೆಹೋವ ದೇವರೇ, ನಮ್ಮನ್ನು ತಿರುಗಿ ಉನ್ನತ ಸ್ಥಿತಿಗೇರಿಸು, ಪ್ರಸನ್ನ ಮುಖದಿಂದ ನೋಡು, ಆಗ ಉದ್ಧಾರವಾಗುವೆವು ಎಂಬುದಾಗಿ. ಪ್ರಿಯರೇ, ಪಲ್ಲವಿಯ ಭಾಗ 3ನೇ ಬಾರಿಗೆ ಹೇಳಲ್ಪಟ್ಟಿದೆ. ಇದರ ಅರ್ಥ, ಸೇನಾಧೀಶ್ವರನಾದ ದೇವರೇ, ನಮ್ಮನ್ನು ಪುನಃ ಸ್ಥಾಪಿಸು, ನಿನ್ನ ಮುಖ ಪ್ರಸನ್ನತೆ ನಮ್ಮ ಮೇಲಿರಲಿ. ಪ್ರಿಯರೇ, ಈ ಕೀರ್ತನೆಯು ನಿಜವಾಗಿ ಅದ್ಭುತವಾದದ್ದಾಗಿದೆ. ದೇವರಿಗೆ ಮಹಿಮೆಯಾಗಲಿ. ಕರ್ತನಲ್ಲಿ ಪ್ರಿಯರೇ, ನಾವು ಕೂಡ ಯಾವಾಗಲೂ ದೇವರಿಗೆ ವಿಧೇಯರಾಗಿ ಜೀವಿಸಬೇಕು. ಆತನ ನಡೆಸುವಿಕೆಯ ಅನುಭವದಲ್ಲಿ ನಾವಿರುವುದಾದರೆ ನಾವು ಕೂಡ ಆತನ ಮುಖ ಪ್ರಸನ್ನತೆಯಲ್ಲೇ ಜೀವಿಸುವುದಕ್ಕೆ ಸಾಧ್ಯವಾಗುತ್ತದೆ. ಹೀಗಾಗುವಂತೆ ದೇವರ ನಮಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಅತಿ ದೀರ್ಘವಾದ 78ನೇ ಕೀರ್ತನೆಯಲ್ಲಿ ಮೋಶೆಯಿಂದ ದಾವೀದನವರೆಗೆ ಇಸ್ರಾಯೇಲರ ಚರಿತ್ರೆಯನ್ನು ನೋಡಿದೆವು ಅಲ್ವಾ? ಇಸ್ರಾಯೇಲ್ ಎಂಬ ದ್ರಾಕ್ಷಾಲತೆ ದೇವರಿಗೆ ವಿರುದ್ಧವಾಯಿತು. ದೇವರು ಅವರನ್ನು ದಂಡಿಸಿದನು. ಪ್ರಿಯರೇ, ದೇವರ ಬಲಗೈಯಲ್ಲಿ ಶಕ್ತಿ ಇದೆ. ಆದ್ದರಿಂದ ಆತನನ್ನು ತಿರಸ್ಕರಿಸದೆ ಪ್ರೀತಿಯಿಂದ ಸಮಾಧಾನದಿಂದ ಆತನನ್ನು ಸೇವಿಸೋಣ. ಈಗ ಬನ್ರಿ ಪ್ರಾರ್ಥನೆಯನ್ನು ಮಾಡೋಣ. ಪರಲೋಕದಲ್ಲಿ ನಿವಾಸ ಮಾಡುವಂಥ ನಮ್ಮ ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ವಂದನೆ ಸ್ತೋತ್ರನ ಸಲ್ಲಿಸ್ತಾ ಇದ್ದೇವೆ. ಹೌದು ಕರ್ತನೆ, ನೀನೇ ನಿಜವಾದ ದ್ರಾಕ್ಷೆ ಬಳ್ಳಿ, ನಾವೆಲ್ಲರೂ ನಿನ್ನ ಕೊಂಬೆಗಳು. ಕರ್ತನೆ, ನಾವು ಒಬ್ಬೊಬ್ಬರು ಫಲವನ್ನು ಬಿಟ್ಟು ನಿನ್ನನ್ನು ಮಹಿಮೆ ಪಡಿಸುವಂತೆ ಕೃಪೆ ತೋರಿಸು. ಈ ಸಮಯಕ್ಕಾಗಿ ಸ್ತೋತ್ರ. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ಪ್ರತಿಯೊಬ್ಬ ನಮ್ಮ ಪ್ರಿಯ ಬಾಂಧವರನ್ನು ಆಶೀರ್ವದಿಸು, ಅವರ ಕುಟುಂಬಗಳನ್ನು ಭದ್ರಪಡಿಸು, ಎಲ್ಲ ಸೈತಾನನ ಅಗ್ನಿ ಬಾಣಗಳಿಂದ ಅವರನ್ನು ತಪ್ಪಿಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೇನ್. ಪ್ರಿಯ ವೀಕ್ಷಕರೇ, ಅನುದಿನವೂ ನಡೆಸುವ ದೇವರ ಅನ್ಯೋನ್ಯತೆಯಿಂದಿರುವ ನೀವು ಇತರರು ದೇವರ ಪ್ರೀತಿಯನ್ನು ತಿಳಿದುಕೊಳ್ಳಲು ಬಯಸುವುದಾದರೆ ಹಿಂದೆ ಮೊಬೈಲ್ ಸಂಖ್ಯೆ 9845616412 ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿರಿ. ಮತ್ತೆ ಭೇಟಿಯಾಗೋಣವಾ? ವಂದನೆಗಳು.